ಸತ್ತವರು ಕನಸಲ್ಲಿ ಕಾಣುವ 17 ಸಂದರ್ಭಗಳು ಮತ್ತವುಗಳ ಅರ್ಥ ಇಲ್ಲಿದೆ ನೋಡಿ. ಸಾಮಾನ್ಯವಾಗಿ ಜನರು ಕನಸಿನಲ್ಲಿ ಸತ್ತವರನ್ನು ನೋಡುತ್ತಾರೆ. ಅದರ ಆಳವಾದ ಅರ್ಥವನ್ನು ಕನಸಿನ ವಿಜ್ಞಾನದಲ್ಲಿ ವಿವರಿಸಲಾಗಿದೆ. ಆದ್ದರಿಂದ ಕನಸಿನಲ್ಲಿ ಸತ್ತ ವ್ಯಕ್ತಿಯನ್ನು ನೋಡಿದಾಗ ನಿಮಗೆ ಒಳ್ಳೆಯದು ಅಥವಾ ಕೆಟ್ಟದ್ದು, ನೀವು ಸಂತೋಷವಾಗಿರಬೇಕು ಅಥವಾ ಎಚ್ಚರಿಕೆಯಿಂದಿರಬೇಕು ಎಂಬುದನ್ನು ತಿಳಿದುಕೊಳ್ಳಬೇಕು. ಕನಸಿನಲ್ಲಿ ಸತ್ತ ವ್ಯಕ್ತಿಯನ್ನು ನೋಡುವ 17 ಸಂದರ್ಭಗಳು ಮತ್ತು ಅವುಗಳ ಅರ್ಥಗಳು ಇಲ್ಲಿವೆ. ಕನಸಿನ ವಿಜ್ಞಾನದ ಪ್ರಕಾರ ಒಬ್ಬ ಆರೋಗ್ಯವಂತ ವ್ಯಕ್ತಿ ತೀರಿಕೊಂಡರೆ ಮತ್ತು ನೀವು ಅವನನ್ನು ನಿಮ್ಮ ಕನಸಿನಲ್ಲಿ ನೋಡಿದರೆ ಮತ್ತು ಅವನು ಅನಾರೋಗ್ಯದಿಂದ ಕಾಣುತ್ತಿದ್ದರೆ ಆ ವ್ಯಕ್ತಿಗೆ ಒಂದು ಆಸೆ ಇದೆ, ಅದನ್ನು ಅವನು ಪೂರೈಸಲು ಬಯಸುತ್ತಾನೆ ಎಂದರ್ಥ. ನಿಮ್ಮ ಮನೆಯಲ್ಲಿ ಯಾರಾದರೂ ಅನಾರೋಗ್ಯಕ್ಕೆ ಒಳಗಾಗುತ್ತಾರೆ ಎಂಬ ಅರ್ಥವೂ ಇದೆ. ಒಬ್ಬ ವ್ಯಕ್ತಿಯು ಅನಾರೋಗ್ಯದಿಂದ ಮರಣ ಹೊಂದಿದರೆ ಮತ್ತು ಕನಸಿನಲ್ಲಿ ನಿಮಗೆ ಆರೋಗ್ಯವಂತನಾಗಿ ಕಾಣಿಸಿಕೊಂಡರೆ ಅವನು ಒಳ್ಳೆಯ ಜನ್ಮ ಅಥವಾ ಸ್ಥಳವನ್ನು ಪಡೆದುಕೊಂಡಿದ್ದಾನೆ ಮತ್ತು ಈಗ ಸಂತೋಷವಾಗಿದ್ದಾನೆ ಎಂದರ್ಥ. ಸತ್ತ ಸಂಬಂಧಿಕನೊಬ್ಬನು ನಿಮ್ಮ ಕನಸಿನಲ್ಲಿ ನಿಮ್ಮೊಂದಿಗೆ ಮಾತನಾಡುತ್ತಿರುವುದು ಕಂಡುಬಂದರೆ ಅವರು ತುಂಬ ಸಂತೋಷವಾಗಿದ್ದಾರೆ ಮತ್ತು ಈಗ ನಿಮ್ಮ ಬಾಕಿ ಕಾರ್ಯಗಳು ಪೂರ್ಣಗೊಳ್ಳಲಿವೆ ಎಂದರ್ಥ. ಸತ್ತ ವ್ಯಕ್ತಿ ನಿಮಗೆ ಕನಸಿನಲ್ಲಿ ಸಲಹೆ ನೀಡುತ್ತಿದ್ದರೆ ಅವರ ಸಲಹೆಯನ್ನು ಖಂಡಿತವಾಗಿ ಅನುಸರಿಸಿ, ನೀವು ಖಂಡಿತವಾಗಿಯೂ ಅದರಿಂದ ಪ್ರಯೋಜನ ಪಡೆಯುತ್ತೀರಿ ಎಂದು ಕನಸಿನ ವಿಜ್ಞಾನ ಹೇಳುತ್ತದೆ. ಪರಿಚಯಸ್ಥ ಅಥವಾ ಗುರುತಿನ ಮೃತ ವ್ಯಕ್ತಿಯು ಕನಸಿನಲ್ಲಿ ಕೋಪಗೊಂಡರೆ ಅಥವಾ ಅಳುತ್ತಿರುವಂತೆ ಕಂಡುಬಂದರೆ ಅವನ ಕೆಲವು ಆಸೆಗಳು ಈಡೇರಿಲ್ಲ ಎಂದರ್ಥ. ಕನಸಿನ ವಿಜ್ಞಾನದ ಪ್ರಕಾರ ಕನಸಿನಲ್ಲಿ ಸತ್ತ ವ್ಯಕ್ತಿ ಕಾಣಿಸಿಕೊಂಡರೆ ಮತ್ತು ನಿಮಗೆ ಏನನ್ನಾದರೂ ಹೇಳಲು ಪ್ರಯತ್ನಿಸುತ್ತಿದ್ದರೆ, ಆದರೆ ನಿಮಗೆ ಏನೂ ಅರ್ಥವಾಗದಿದ್ದರೆ ಕೆಲವು ಬಿಕ್ಕಟ್ಟುಗಳು ಬರಲಿವೆ ಎಂದರ್ಥ. ನಿಮ್ಮ ಕನಸಿನಲ್ಲಿ ಸತ್ತ ಸಂಬಂಧಿ ಕಾಣಿಸಿಕೊಂಡರೂ ಅವರು ಮೌನವಾಗಿದ್ದರೆ ನೀವು ಏನಾದರೂ ತಪ್ಪು ಮಾಡಿದ್ದೀರಿ ಅಥವಾ ಭವಿಷ್ಯದಲ್ಲಿ ಏನಾದರೂ ತಪ್ಪು ಮಾಡಲಿದ್ದೀರಿ ಎಂದು ಅವನು ನಿಮಗೆ ಹೇಳಲು ಬಯಸುತ್ತಾನೆ ಎಂದರ್ಥ. ಪೂರ್ವಜರು ಕನಸಿನಲ್ಲಿ ನಿಮ್ಮನ್ನು ಆಶೀರ್ವದಿಸಿದರೆ ಭವಿಷ್ಯದಲ್ಲಿ ನೀವು ಕೆಲವು ಕೆಲಸಗಳನ್ನು ಯಶಸ್ವಿಯಾಗಲಿದ್ದೀರಿ ಎಂದರ್ಥ. ಅಗಲಿದ ಪೂರ್ವಜರು ಅಥವಾ ಸಂಬಂಧಿಕರು ಕನಸಿನಲ್ಲಿ ದುಃಖಿತರಾಗಿದ್ದರೆ ಅವರು ನಿಮ್ಮೊಂದಿಗೆ ಸಂತೋಷವಾಗಿಲ್ಲ ಎಂದರ್ಥ. ಅವರು ಕೋಪಗೊಂಡಿದ್ದರೆ ಅಥವಾ ಅಳುತ್ತಿರುವುದನ್ನು ನೋಡಿದರೆ ಕೆಲವು ಬಿಕ್ಕಟ್ಟುಗಳು ಬರಲಿವೆ ಎಂದು ಅರ್ಥ ಮಾಡಿಕೊಳ್ಳಿ. ನಿಮ್ಮ ಕನಸಿನಲ್ಲಿ ನಿಮ್ಮ ಸತ್ತ ಸಂಬಂಧಿಕರನ್ನು ಆಕಾಶದಲ್ಲಿ ಎಲ್ಲೋ ದೂರದಲ್ಲಿ ನೋಡಿದರೆ ಅವರು ಮೋಕ್ಷವನ್ನು ಪಡೆದಿದ್ದಾರೆ ಎಂದರ್ಥ. ಮನೆಯಲ್ಲಿ ಅಥವಾ ಹತ್ತಿರದಲ್ಲಿರುವಂತೆ ಸತ್ತ ಪರಿಚಯಸ್ಥರು ಕನಸಿನಲ್ಲಿ ಕಾಣಿಸಿಕೊಂಡರೆ ಅವರು ನಿಮ್ಮ ಬಗ್ಗೆ ಭ್ರಮನಿರಸಗೊಂಡಿರಬಹುದು ಅಥವಾ ಆತ್ಮಕ್ಕೆ ಶಾಂತಿ ಸಿಗಲು ಏನಾದರೂ ಮಾಡಬೇಕು. ಕನಸಿನ ವಿಜ್ಞಾನದ ಪ್ರಕಾರ ಕನಸಿನಲ್ಲಿ ಸತ್ತ ಸಂಬಂಧಿಕರ ಪುನರಾವರ್ತಿತ ಸಂಭವಿಕೆಯು ಅವರು ಆತ್ಮಗಳ ಅಲೆದಾಡುತ್ತಿವೆ ಎಂದರ್ಥ. ಅವರಿಗೆ ಎರಡನೇ ಜನ್ಮವನ್ನು ಪಡೆಯಲು ಸಾಧ್ಯವಾಗುತ್ತಿಲ್ಲ ಅಥವಾ ಅವರಿಗೆ ಮುಕ್ತಿ ಸಿಗುತ್ತಿಲ್ಲ. ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಶ್ರಾದ್ದ, ತರ್ಪಣ ಇತ್ಯಾದಿಗಳನ್ನು ಮಾಡಬೇಕು. ಸತ್ತ ಸಂಬಂಧಿಕರು ಕನಸಿನಲ್ಲಿ ಆಹಾರ ಅಥವಾ ನೀರು ಕೇಳುತ್ತಿದ್ದರೆ ಅದನ್ನು ಮಂಗಳಕರವೆಂದು ಪರಿಗಣಿಸಲಾಗುವುದಿಲ್ಲ. ಇದರರ್ಥ ನಿಮಗೆ ಕೆಟ್ಟ ಸಮಯಗಳು ಬರಲಿವೆ. ನಿಮ್ಮ ಮೃತ ತಂದೆ ಅಥವಾ ಇತರ ಸಂಬಂಧಿಕರು ಕನಸಿನಲ್ಲಿ ಏನಾದರೂ ನೀಡುವುದನ್ನು ನೀವು ನೋಡಿದರೆ ಅದು ಶುಭ ಮತ್ತು ನೀವು ಅದನ್ನು ತೆಗೆದುಕೊಳ್ಳುವುದನ್ನು ನೋಡಿದರೆ ಅದು ಅಶುಭ. ಸತ್ತ ತಂದೆಯನ್ನು ಕನಸಿನಲ್ಲಿ ಜೀವಂತವಾಗಿ ನೋಡುವುದು ಅವರ ಸ್ಥಳದಲ್ಲಿ ಯಾರನ್ನಾದರೂ ತಂದೆ ಎಂದು ಪರಿಗಣಿಸಿ ನೀವು ಅವರ ಆದೇಶವನ್ನು ಅನುಸರಿಸಬೇಕೆಂದು ಅವರು ಬಯಸುತ್ತಾರೆ ಎಂಬುದರ ಸಂಕೇತವಾಗಿದೆ. ನಿಮ್ಮ ಕನಸಿನಲ್ಲಿ ತಾಯಿ ಅಥವಾ ತಂದೆ ನಗುವುದನ್ನು ನೋಡುವುದು ಎಂದರೆ ನೀವು ಅವರ ಕಡೆಗೆ ಆರಾಮವಾಗಿ ಮತ್ತು ಸಂತೋಷವಾಗಿರಬೇಕೆಂದು ಅವರು ಬಯಸುತ್ತಾರೆ. ಅವರ ಬಗ್ಗೆ ದುಃಖಿಸಬೇಡಿ. ಸ್ನೇಹಿತರೆ, ನಾವು ನೀಡುವ ಈ ವಿಷಯಗಳು ನಿಮಗೆ ಇಷ್ಟವಾದರೆ ತಪ್ಪದೇ ನಮ್ಮ ಚಂದನಾಲೋಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.